ಉಸ್ತಾದ್ ಭಗತ್ ಸಿಂಗ್ ಸ್ಟಾರಿಂಗ್ ಬೈ ಪವನ್ ಕಲ್ಯಾಣ್, ರಾಶಿ ಖನ್ನಾ ಅಂಡ್ ಶ್ರೀಲೀಲಾ ಅವರು. ಮೂವಿನ ನೋಡ್ಕೊಂಡು ಬಂದೆ, ಹೇಗಿತ್ತಪ್ಪ ಮೂವಿ ಅಂತ ಹೇಳೋದ್ಕಿಂತ ಇದೇನ್ ಮೂವಿ ಗುರು ಅನ್ನೋ ಲೆವೆಲ್ಗೆ ಇದೆ ಗುರು. ಬೇಕಿತ್ತು ಗುರು ಈ ಮೂವಿ, ಈ ಟೈಮ್ನಲ್ಲಿ ನಿಜವಾಗ್ಲೂ ಬೇಕಿತ್ತು. ಯಾಕೆಂತಂದ್ರೆ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಈ ಲೆವೆಲ್ಗೆ ಓಡ್ತಾ ಇರ್ಬೇಕಾದ್ರೆ ನಾನು ಹಂಗೂ ಅನ್ಕೊಂಡಿದ್ದೆ, ಯಾರು ಕೂಡ ಆಗಿನ ಕಾಲದ ಟೆಂಪ್ಲೇಟ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು ತಗೊಂಡು ಬರ್ತಾ ಇಲ್ವಲ್ಲ ಅಂತ ಅನ್ಕೊಂಡಿದ್ದೆ. ನಮ್ಮ ಪವನ್ ಕಲ್ಯಾಣ್ ಅವರು ಅದು ತಗೊಂಡು ಬಂದ್ಬಿಟ್ಟಿದ್ದಾರೆ. ಅದೇನ್ ಮೂವಿ ಮಾಡಿದ್ದಾರೆ ಅಂತ ಹೇಳ್ತೀರಾ? ಅಯ್ಯೋ, ಕಣ್ಣು ಎರಡು ನೋಡೋಕೆ ಸಾಕಾಗ್ತಿಲ್ಲ. ನೋಡ್ಕೊಂಡು ಬರೋಣ ಹೇಗಿತ್ತು ಮೂವಿ ಹೇಗಿಲ್ಲ ಅಂತ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನೋಡ್ತಾ ಇರೋರು, ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಆದ್ರೆ ಒಂದು ಲೈಕ್ ಅನ್ನ ಕೊಡಿ. ಏನಿವೆ ರಿವ್ಯೂ ಕಡೆಗೆ ಬರೋಣ. ಮೊದಲಿಗೆ ಇದರಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಅಂತ ಬರೋದಾದ್ರೆ ಪವನ್ ಕಲ್ಯಾಣ್ ಅವರು ಸ್ವಲ್ಪ ಹೈಲೈಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರ ಮ್ಯಾನರಿಸಮ್ ತುಂಬಾನೇ ಚೆನ್ನಾಗಿ ವರ್ಕ್ ಅನ್ನ ಮಾಡಿದೆ ಇಲ್ಲಿ. ಅವರು ಆಡುವಂತ ಸೈಕೋತನ, ಇಲ್ಲ ಬೇರೆ ಇನ್ನೇನಾದ್ರು ಹುಚ್ಚುತನ ಆಗಿರ್ಬೋದು, ಅವ್ರು ಹೊಡಿಯುವಂತ ಡೈಲಾಗ್ಗಳಾಗಿರ್ಬೋದು, ಇವೆಲ್ಲ ಸ್ವಲ್ಪ ವರ್ಕ್ ಆಗಿದೆ ಅಂತ ಹೇಳ್ತೀನಿ. ಅದಲ್ಲದೆ ಒಂದು ಸಾಂಗ್ ಇದೆ, ಅದೇ ಕಾಲರ್ ಅಂತ, ಅದರಲ್ಲಿ ತುಂಬಾನೇ ಚೆನ್ನಾಗಿನೇ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ಅವರು. ಅದಲ್ಲದೆ ತುಂಬಾ ವರ್ಷಗಳ ನಂತರ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ. ಹಂಗೆ ಸಾಂಗ್ ಕೂಡ ತುಂಬಾನೇ ಚೆನ್ನಾಗಿದೆ. ಅದ್ರಲ್ಲೂ ದೊಡ್ಡ ಪರದೆ ಮೇಲೆ ಅಂತ ನೋಡ್ಬೇಕಾದ್ರೆ ತುಂಬಾನೇ ಚೆನ್ನಾಗಿನೇ ಕಾಣಿಸುತ್ತೆ ಅದಂತೂ. ಇನ್ನು ಬರೋದಾದ್ರೆ ನೆಕ್ಸ್ಟ್ ಇಲ್ಲಿ ಬರೋದಾದ್ರೆ ಕೆಲವೊಂದು ಸೀಕ್ವೆನ್ಸ್ ಅಂತ ಹೇಳ್ತೀನಿ. ಅದರಲ್ಲೂ ಇಂಟರ್ವೆಲ್ ಇನ್ನೇನು ಬರೋದ್ಕಿಂತ ಒಂಚೂರು ಮುಂದೆ ಅದೊಂಚೂರು ಚೆನ್ನಾಗಿತ್ತು ಮೂವಿ. ಅದು ಕೊಟ್ಟಂತ ಟ್ವಿಸ್ಟ್ ಆಗಿ ಬೇರೆ ಇನ್ನೇನು ಆಗಿರಬಹುದು, ಬಟ್ ತುಂಬಾ ಚೆನ್ನಾಗಿನೇ ಮೂಡಿ ಬಂದಿತ್ತು ಅಲ್ಲಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇದರ ನೆಗೆಟಿವ್ ಕಡೆ ಬರೋದಾದ್ರೆ ಅಬ್ಬಬ್ಬಬ್ಬ ಬರೀ ನೆಗೆಟಿವ್ ಇದಾವೆ ಗುರುವೆ. ಇವ್ರದ್ದು ಹರಿಹರ ವೀರ ಮಲ್ಲ ಆದ್ಮೇಲೆ ದೊಡ್ಡದಾಗಿ ಓಡಿಸ್ಕೊಂಡಿರೋದು ಅಂದ್ರೆ ಇದೇನೆ. ಅಲ್ಲ, ಇವ್ರು ಯಾವ ರೀತಿ ಮೂವಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಆ ಹೀರೋಯಿನ್ಗಳು ಕೊಟ್ಟಿದ್ದಾರೆ. ಅಯ್ಯೋ, ನಮ್ಮ ಅಕ್ಕ ಶ್ರೀಲೀಲಾ, ಅಯ್ಯೋ ಇವ್ ಅಕ್ಕ ಆಕ್ಟಿಂಗ್ ಭಗವಂತನೇ ಬಂದ್ ಕಲ್ಸ್ಕೊಡ್ಬೇಕು. ಯಾಕಂತಂದ್ರೆ ಏನ್ ಮಾಡಿದ್ದ ಆಕ್ಟಿಂಗೇ ಮಾಡ್ತಾರೆ ಗುರು. ಒಂದ್ ನಗ್ಸಕ್ ಬರಲ್ಲ, ಒಂದ್ ಅಳ್ಸಕ್ ಬರಲ್ಲ. ಅವ್ರ ಮುದ್ದು ಮುಖ ಬಿಟ್ರೆ ಬೇರೆ ಇನ್ನೇನು ಕೂಡ ಈ ಮೂವಿಲಿ ಚೆನ್ನಾಗಿ ಕಾಣೋದಿಲ್ಲ ನಿಮ್ಗೆ. ಅದ್ರಲ್ಲೂ ಕೂಡ ಒಳ್ಳೆ ಫಾದರ್ ರೇಂಜ್ಗೆ ಇರುವಂತವ್ರ ಜೊತೆ ಬೇರೆ ಹಾಕೊಂಡು ಮೂವಿನ ಮಾಡ್ಬಿಟ್ಟಿದ್ದಾರೆ. ಪಾಪ ಕೆಮಿಸ್ಟ್ರಿ ಕೂಡ ವರ್ಕ್ ಆಗಿಲ್ಲ, ಅದ್ ಹೇಳಕ್ಕೂ ಆಗಲ್ಲ, ಆ ಲೆವೆಲ್ಗೆ ಮಾಡ್ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ರಾಶಿ ಖನ್ನಾ ಅವರು, ಅದ್ ಯಾವಾಗ ಬರ್ತಾರೋ ಅದ್ ಯಾವಾಗ ಹೋಯ್ತಾರೋ ಅದಂತೂ ಗೊತ್ತೇ ಆಗಲ್ಲ. ಆ ಲೆವೆಲ್ಗೆ ರಾಶಿ ಖನ್ನಾ ಅವರ ಪರ್ಫಾರ್ಮೆನ್ಸ್ ಮೂಡಿ ಬಂದಿದೆ ಅಂತ ಹೇಳ್ತೀನಿ. ನೋಡ್ಕೊಳ್ಳಿ, ಇವರೇನೆ ರಾಶಿ ಖನ್ನಾ ಅವರು ಪರ್ಫಾರ್ಮೆನ್ಸ್ ಪೀಕಲ್ಲಿ ಇಟ್ಟವ್ರೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇಲ್ಲಿರುವಂತ ರೊಟೀನ್ ಟೆಂಪ್ಲೇಟ್, ನೆಕ್ಸ್ಟ್ ಬಾಲಯ್ಯ ಬಿಟ್ರೆ ನೆಕ್ಸ್ಟ್ ಪವನ್ ಕಲ್ಯಾಣ್ ಅವರೇ ಅನ್ನೋ ಲೆವೆಲ್ಗೆ ಮಾಡಿಬಿಟ್ಟಿದ್ದಾರೆ. ಏನಿಲ್ಲ ಗುರು, ಬರೀ ಹಳೆ ಕತೆ, ಅದೇ ಹಳೆ ಸ್ಟೋರಿ, ಅದೇ ಸ್ಕ್ರೀನ್ ಪ್ಲೇ, ಅದೇ ಬರೀ. ಇವರು ಡೈರೆಕ್ಷನ್ ಅನ್ನ ಮಾಡಿರೋದು ಹರೀಶ್ ಶಂಕರ್ ಅವರು, ಅಂದ್ರೆ ಗಬ್ಬರ್ ಸಿಂಗ್ ಅನ್ನ ಡೈರೆಕ್ಷನ್ ಅನ್ನ ಮಾಡಿದಂತವ್ರೆ ಇದಕ್ಕೂ ಕೂಡ ಮಾಡಿದ್ದಾರೆ ಕೂಡ. ಗಬ್ಬರ್ ಸಿಂಗ್ ನೋಡೋದಕ್ಕೆ ಸೈಕ್ ಆಗಿತ್ತು, ಯಾಕಂತಂದ್ರೆ ಅಲ್ಲಿದ್ದಂತ ಪಾತ್ರಗಳೆಲ್ಲ ಅದ್ಭುತವಾಗಿ ಮಾಡಿದ್ರು ಕೂಡ. ಆದ್ರೆ ಇಲ್ಲಿ ಮಾಡಿರುವಂತ ಪಾತ್ರಗಳು ಕಣ್ಣಲ್ಲಿ ರಕ್ತ ತರಿಸ್ಬಿಡುತ್ತೆ, ನೀರೆಲ್ಲ ರಕ್ತ ರಕ್ತ ಬಂದ್ಬಿಡುತ್ತೆ ಆ ಲೆವೆಲ್ಗೆ. ಒಬ್ಬ ಈಗ ಹೀರೋ ಇದ್ದಾನೆ ಅಂತ ನೀವು ಊಹಿಸ್ಕೊಳ್ಳಿ, ಆ ಹೀರೋ ತುಂಬಾನೇ ಪವರ್ಫುಲ್. ಈಗ ನಮ್ಮ ಪವನ್ ಕಲ್ಯಾಣ್ ಅವರು ಮೂವಿಲಿ ತುಂಬಾನೇ ಪವರ್ಫುಲ್, ಯಾಕಂತಂದ್ರೆ ಅವರು ಪವರ್ಫುಲ್ ಇದಾರೆ ಕೂಡ. ವಿಲ್ಲನ್ ಇದಾನಲ್ವಾ, ಅವನ್ ಏನ್ ವಿಲ್ಲನ್ ಗುರುವೆ ಅದು? ನನಗಂತ ಅರ್ಥ ಆಗ್ಲಿಲ್ಲ, ವಿಲ್ಲನ್ ಏನು ಅಂತಾನೆ ಅರ್ಥ ಆಗ್ಲಿಲ್ಲ. ಆ ವಿಲನ್ಗೆ ಒಂದು ಪವರ್ ಇಲ್ಲ, ಒಂದು ಸ್ಟ್ಯಾಟರ್ಜಿ ಅದೇನೇನು, ಒಂದು ಡೆಪ್ತ್ ಇಲ್ಲ, ಏನಿಲ್ಲ ಗುರುವೆ. ಥೂ, ನನಗಂತೂ ನೋಡೋ ಹೊತ್ತಿಗೆ ತಲೆ ನೋವು ಬಂದು ಹೋಗ್ಬಿಡ್ತು ಗುರು. ಗಬ್ಬರ್ ಸಿಂಗ್ ವೈಬ್ಸ್ ಇಲ್ಲಿ ಇಲ್ಲ. ಎಲ್ಲ ಒಂದ್ ಸಾಂಗು ಕೆಲವೊಂದ್ ಸೀನ್ಸ್ ಅಲ್ಲಿ ಇರ್ಬೋದು ಅಷ್ಟೇನೆ. ಗಬ್ಬರ್ ಸಿಂಗ್ ವೈಬ್ಸ್ ಕಂಪ್ಲೀಟ್ ಇಲ್ಲಿಲ್ಲ ಅಂತಾನೆ ಹೇಳ್ಬಹುದು. ಪರ್ಫಾರ್ಮೆನ್ಸ್ ಪವನ್ ಕಲ್ಯಾಣ್ ಅವ್ರು ಬಿಟ್ರೆ ಬೇರೆ ಯಾವ್ದು ಕೂಡ ಇಷ್ಟ ಆಗಿಲ್ಲ ನನಗೆ. ಅದೇನ್ ಮೂವಿ ಮಾಡ್ತಾ ಇದಾರೋ ಅದೇನ್ ಕತೆನೋ ಗೊತ್ತಿಲ್ಲ. ಅದ್ರಲ್ಲೂ ಇವರು ಮೂವಿನ ಮಾಡ್ಬೇಕಾದ್ರೆ ಮೂವಿ ಅಂದ್ರೆ 2-3 ವರ್ಷ ತಗೋತಾರೆ. ಒಂದು ಮೂವಿನ ಶುರು ಮಾಡ್ತಾರೆ, ಅದ್ ಮಾಡಿ ಮಾಡಿ ಆದ್ಮೇಲೆ ಇಮಿಡಿಯೇಟ್ ಆಗಿ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ಬಿಡೋದು, ಇವತ್ತು ಬರ್ತಿದ್ವಿ ನೀವು ರೆಡಿ ಆಗ್ಬಿಡ್ರಿ. ಪ್ರಮೋಷನ್ ಇಲ್ಲ, ಏನಿಲ್ಲ, ಒಂದ್ ತಲುಪಲ್ಲ ಮೂವಿ, ಆ ಮೂವಿಗೆ ಒಂದು ಡೆಪ್ತ್ ಇರಲ್ಲ, ಏನಿಲ್ಲ, ಸುಮ್ನೆ ಮೂವಿನ ಮಾಡೇ ಬಿಡ್ತಾರೆ ಅಷ್ಟೇನೆ ಅವರು. ನನ್ ಕಣ್ಣು ಮಟ್ಟಿಗೆ ನಮ್ ಪವನ್ ಕಲ್ಯಾಣ್ ಅವರು ಇತ್ತೀಚೆಗೆ ಬಂದಂತ 4 ಅಂದ್ರೆ ಹರಿಹರ ವೀರಮಲ್ಲು, ಓಜಿ ಆಗಿರ್ಬೋದು, ಇನ್ನೊಂದ್ 2 ಮೂವಿ ಯಾವ ಇರ್ಬಹುದು, ಅವಂತೂ ಕಂಪ್ಲೀಟ್ ರಾಡ್ ಮೂವೀಸ್ ಅಂತಾನೆ ಹೇಳ್ಬಹುದು. ಏನಾಗಿದೆಯೋ ಈ ಬಯ್ಯನ್ಗೆ ಗೊತ್ತಾಗ್ತಾ ಇಲ್ಲ ಮಾತ್ರ. ಇಷ್ಟೇನೆ ನನ್ನ ಈ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದು. ನಾನ್ ಜಾಸ್ತಿ ಹೇಳಕ್ ಹೋಗಿಲ್ಲ ಈ ಮೂವಿ ಬಗ್ಗೆ, ಯಾಕಂತಂದ್ರೆ ಮೂವಿ ಆ ಲೆವೆಲ್ಗೆ ಇದೆ. ಆ ಸ್ಟೋರಿ ಕೂಡ ಇಲ್ಲ, ಆ ಸ್ಕ್ರೀನ್ ಪ್ಲೇ ಕೂಡ ಇಲ್ಲ, ಒಂದು ಡೈರೆಕ್ಷನ್, ಅಯ್ಯೋ ನನಗ್ ತಲೆ ಅಂತೂ ಚಿಟ್ಟಿಡ್ದು ಹೋಗ್ಬಿಡ್ತು ಬಿಡಿ ಅತ್ಲಾಗೆ. ಅದೇನ್ ಹೇಳಿದ್ನೇ ಹೇಳಿ ಇಟ್ಟವ್ರೆ. ಸರಿ ಬಿಡಿ, ನೆಕ್ಸ್ಟ್ ರಿವ್ಯೂ ಅಲ್ಲಿ ಸಿಗ್ತೀನಿ. ಅಂದಂಗೆ ಇಂಥ ಮೂವಿಲಿ ಸಿಗೋದಿಲ್ಲ, ಒಂದ್ ಒಳ್ಳೆ ಮೂವಿಲಿ ಸಿಗ್ತೀನಿ. ಅಂಡ್ ಸ್ಟಿಲ್ ವಾಚಿಂಗ್, ಟೇಕ್ ಇಟ್ ದಿಲೀಪ್.